ನಗರದ ರಾಜಕುಮಾರ್ ಲೇಔಟ್ನಲ್ಲಿ ಬೀದಿ ನಾಯಿಗಳ ಹಾವಳಿ ಮಿತಿಮೀರಿದ್ದು ಸಂಜೆ ಆಟವಾಡ್ತಿದ್ದ 3 ವರ್ಷ ಪುಟ್ಟ ಬಾಲಕನ ಮೇಲೆ ಬೀದಿ ನಾಯಿ ಅಟ್ಟಹಾಸವನ್ನ ಮೆರೆದಿದೆ. ಬಾಲಕನನ್ನ ಬಾಯಲ್ಲಿ ಕಚ್ಚಿ ಸುಮಾರು 100 ಅಡಿ ಎತ್ತರ ಎಳೆದು ದೃಶ್ಯ ಸಿಸಿಟಿವಿಯಲ್ಲಿ ಕ್ಯಾಮೆರಾದಲ್ಲಿ ಸರಿಯಾಗಿದ್ರೆ ನೋಡುಗರ ಎದೆ ಝಲ್ಲೆನಿಸುವಂತಿದೆ. ನಿನ್ನೆ ಸಂಜೆ 6 ಗಂಟೆಯ ಸುಮಾರಿಗೆ ವಿರಾಟ್ ಸಂತೋಷ್ ಬಿರಾದರ ಎಂಬ ಬಾಲಕ ತನ್ನ ಮನೆಯ ಮುಂದೆ ಆಟವಾಡ್ತಿದ್ದಾಗ ಏಕಾಏಕಿ ಬಂದ ಬೀದಿ ನಾಯಿ ಬಾಲಕನ ಮೇಲೆ ದಾಳಿ ಮಾಡಿದೆ. ಇನ್ನು ಬಾಲಕನನ್ನ ಬಾಯಲ್ಲಿ ಕಚ್ಚಿ ಹಿಡಿದು ಸುಮಾರು 100 ಅಡಿ ದೂರಕ್ಕೆ ಎಳೆದೊಯ್ದಿದ್ದು ಈ ಭಯಾನಕ ದೃಶ್ಯವನ್ನ ಕಂಡು ಸ್ಥಳೀಯರು ಕೂಡಲೇ ಧಾವಿಸಿ ಬಂದು ಬಾಲಕನನ್ನ ನಾಯಿಯಿಂದ ಬಾಯಿಂದ ರಕ್ಷಿಸಿದ್ರು. ದಾಳಿಯಲ್ಲಿ ಬಾಲಕನ ಬೆನ್ನು ಮತ್ತು ತೊಡೆ ಭಾಗಕ್ಕೆ ಗಂಭೀರ ಗಾಯಗಳಾಗಿದ್ದು ಕೂಡಲೇ ಅವನನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಿದೆ. ಇನ್ನು ಬೀದಿ ನಾಯಿಗಳ ಹಾವಳಿಯಿಂದ ಇಲ್ಲಿನ ಜನರು ರೋಸಿ ಹೋಗಿದ್ದು ಇವುಗಳ ನಿಯಂತ್ರಣಕ್ಕೆ ಮುಂದಾಗದ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ವಿಜಯಪುರ ನಗರದ ರಾಜಕುಮಾರ್ ಲೇಔಟ್ನಲ್ಲಿ ಬೀದಿ ನಾಯಿಗಳ ಹಾವಳಿ ಮಿತಿಮೀರಿದ್ದು ಸಂಜೆ ಆಟವಾಡ್ತಿದ್ದ 3 ವರ್ಷದ ಪುಟ್ಟ ಬಾಲಕನ ಮೇಲೆ ಬೀದಿ ನಾಯಿ ಅಟ್ಟಹಾಸವನ್ನ ಮೆರೆದಿದೆ. ಬಾಲಕನನ್ನ ಬಾಯಲ್ಲಿ ಕಚ್ಚಿ ಸುಮಾರು 100 ಅಡಿ ದೂರ ಎಳೆದೊಯ್ದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ನೋಡುಗರ ಎದೆ ಝಲ್ಲೆನ್ನುವಂತಿದೆ. ನಿನ್ನೆ ಸಂಜೆ 6 ಗಂಟೆಯ ಸುಮಾರಿಗೆ ವಿರಾಟ್ ಸಂತೋಷ್ ಬಿರಾದರ ಎಂಬ ಬಾಲಕ ತನ್ನ ಮನೆಯ ಮುಂದೆ ಆಟವಾಡ್ತಿದ್ದಾಗ ಏಕಾಏಕಿ ಬಂದ ಬೀದಿ ನಾಯಿ ಬಾಲಕನ ಮೇಲೆ ದಾಳಿ ಮಾಡಿದೆ. ಬಾಯಲ್ಲಿ ಕಚ್ಚಿ ಹಿಡಿದು ಸುಮಾರು 100 ಅಡಿ ದೂರಕ್ಕೆ ಕರೆದೊಯ್ದಿದೆ. ಹಿಂದಿನ ಬಾತ್ ನೋಡ್ರಿ ಶಿವನಿ 3 ನಾಯವರಿ 3 ಅವ್ರಿಗೆ ಕರೆ ಅದ್ರ ಇಲ್ಲಿ ಹಿಂದಿನ ಬಾತ್ ನೋಡ್ರಿ ಶಿವನಿ 3 ನಾಯವರಿ 3 ಅವ್ರಿಗೆ ಕರೆ ಅದ್ರ ಅದು ಹಟ್ಟ ಕಟ್ಟನೆ ನಾಯಿ ಇನ್ನೊಂದು ನಾಯಿ ಏನು ಮಾಡಿ ಚಲೋ ಐತ್ರಿ ಇಲ್ಲ ಬಾ ಹೈರಾಣ ಐತ್ರಿ. ಅಜ್ಜಿ ಕೊಟ್ಟಿಗೆ ತೊಗೊಂಡ ಸರ್ ಟೈಮಿಂಗ್ ನೋಡಿದ್ರಿ 5:41 ನೋಡ್ರಿ 5:42 ಹಿಂಗ ಪೂರಾ ಬಾಯಿ ಅವ್ರಿಗೆ ತೋರಿಸ್ರಿ ಕೆಳ ಬಂದ